ಏನಿದೆ ಪ್ರಾಜೆಕ್ಟ್? ಇದು ಬೆಂಗಳೂರು ಟನಲ್ ಪ್ರಾಜೆಕ್ಟ್. ಇವರು ಹೇಳ್ತಾ ಇರೋದು ನೋಡಿದ್ರೆ ಒಂದು ಯಾವ್ದೋ ಮಾಯಾ ಬಜಾರ್ ಪ್ರಾಜೆಕ್ಟ್ ತರ ಒಂದು ಇಂಟ್ರೊಡ್ಯೂಸ್ ಮಾಡ್ತಾ ಇದಾರೆ. ಲಾಲ್ ಬಾಗ್ ರಾಕ್ ಕೆಳಗೆ ಕೊರೆದು ಬಿಟ್ಟು ಟ್ರಾಫಿಕ್ ನ ಚೂಮಂತರ್ ಮಾಡಿ. 2023 ಮೊದಲು ಅಂದ್ರೆ ಈ ಟನಲ್ ಎರಡನೇ ಅವಧಿಗೆ ಮೊದಲು ಇರಲಿಲ್ಲ. DK ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಯಾಗಿ ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾದ ಮೇಲೆ ಉಟ್ಕೊಂಡಂತಹ ಪ್ರಾಜೆಕ್ಟ್ ಇದು. BBMP ಅವರು ಏನ್ ಹೇಳ್ತಾರಲ್ಲ, ಬೆಂಕಿಗೆ ನೀರು ಹಾಕಿ ಕ್ಷಮೆ ಮಾಡೋ ಬದಲು ಇವರು ಸೀಮೆಣ್ಣೆ ಹಾಕೋ ರಿಪೋರ್ಟ್ಗಳು ಬೇರೆ ತಯಾರು ಮಾಡಕ್ಕೆ ಶುರು ಮಾಡಿ. ಸೊ ಈ ರೀತಿ ಒಂದು ಕಾಂಕ್ರೀಟ್ ಲವಿಂಗ್ BBMP. ಕಾಂಕ್ರೀಟ್ ಅಂದ್ರೆ ಅವರಿಗೆ ತುಂಬಾ ಪ್ರಿಯ. ಇವತ್ತಿರುವ ನಮ್ಮ ರಾಜಕಾರಣಿಗಳಿಗೆ, ಅಧಿಕಾರಿಗಳಿಗೆ ಅಥವಾ ಗುತ್ತಿಗೆದಾರರಿಗೆಲ್ಲ ಕಾಂಕ್ರೀಟ್ ಪ್ರಾಜೆಕ್ಟ್ ಅಂದ್ರೆ ಇಷ್ಟ. ಅಂದ್ರೆ ನಾಟ್ ಸದೃಢವಾದದ್ದಲ್ಲ, ಯಾವ್ದು ಜೆಲ್ಲಿ, ಸಿಮೆಂಟ್, ಕಂಬಿ, ಮರಳು ಇಷ್ಟಿರುವಂತದ್ದು ಅದು ಕಾಂಕ್ರೀಟ್. ಇದು ವಿಶ್ವದಲ್ಲೇ ಮೊದಲ ನಗರ ಟ್ರಾಫಿಕ್ ಜನರೇಷನ್ಗೋಸ್ಕರ ಸರ್ಕಾರ ಹಣ ಖರ್ಚು ಮಾಡ್ದಂಗೆ ಆಗುತ್ತೆ. ಅಂದ್ರೆ ಈಗ ನೀವು ಹೇಳ್ತಿರೋದು ಈ ಪ್ರಾಜೆಕ್ಟ್ ಇಂದ ಜನರ ಹಿತ ಇದೆಯೋ ಇಲ್ವೋ ಅನ್ನುವಂತ ಪ್ರಶ್ನೆಗೆ ನೀವು ಹೇಳಿದ್ದು ಇದು ಟ್ರಾಫಿಕ್ ಜನರೇಟಿಂಗ್ ಪ್ರಾಜೆಕ್ಟ್ ಅಂತಿಮವಾಗಿ ಮುಗಿಯೋಷ್ಟೊತ್ತಿಗೆ ಹೊಸ ಟ್ರಾಫಿಕ್ ನು ಕೆಲವೊಂದು ಜಾಗಗಳಲ್ಲಿ ಸೃಷ್ಟಿ ಮಾಡುತ್ತೆ. ಇದು ಖಂಡಿತವಾಗ್ಲಿ ನೀವು ರಿಯಲ್ ಎಸ್ಟೇಟ್ ಮಾಡೋದೇನು ಖಾಲಿ ನೊಣ ಹೊಡಿಯಕ ಇಲ್ಲ, ತಾನೆ ಜನರು ಬರ್ತಾರೆ, ಎಲ್ಲಿಂದ ಬರ್ತಾರೆ, ಬರೀ ಟನಲ್ ಒಂದೆಲ್ಲ ಬರೋದು ಆ ಕಡೆಯಿಂದ ಎಲ್ಲ ಕಡೆ ಬರ್ತಾರೆ. ಸೊ ಇವ್ರು 1 ಲಕ್ಷ ಟನಲ್ ಅಲ್ಲಿ ತಗೊಂಡು ಹೋಗ್ಬಿಟ್ಟು 2 ಲಕ್ಷ ಮೇಲೆ ಟ್ರಾಫಿಕ್ encourages private ownership of cars. At the same time, it doesn't encourage public transport. Absolutely, it in fact encourages car dependency. ವೀಕ್ಷಕರೇ ನಮಸ್ಕಾರ, ತಮಗೆಲ್ಲರಿಗೂ ದಿ ಫೈಲ್ ಟಾಕ್ಗೆ ಸ್ವಾಗತ. ನಾನು ರವಿ ಕೃಷ್ಣಾರೆಡ್ಡಿ. ಬೆಂಗಳೂರಿನ ಟ್ರಾಫಿಕ್ ಸಂಚಾರ ದಟ್ಟಣೆ ಏನಿದೆ ಇದು ಒಂದು ರೀತಿಯಲ್ಲಿ ವಿಶ್ವ ಕುಖ್ಯಾತಿ. ಪ್ರಪಂಚದಲ್ಲಿ ಅತ್ಯಂತ ಕೆಟ್ಟ ವಾಹನ ದಟ್ಟಣೆ ಇರುವಂತಹ ನಗರಗಳಲ್ಲಿ ಬೆಂಗಳೂರು ಒಂದು. ಅದೇ ಕಾರಣದಿಂದಾಗಿಯೇ ಗಾರ್ಡನ್ ಸಿಟಿ ಆಗಿದ್ದಂತಹ ಈ ಊರು ಇವತ್ತು ಗಾರ್ಬೇಜ್ ಸಿಟಿ ಆಗಿಯೂ ಒಂದು ರೀತಿಯಲ್ಲಿದೆ. ಅದೇ ರೀತಿಯಲ್ಲಿ ಹಲವು ತರಹದ ಶ್ವಾಸಕೋಶದ ಕಾಯಿಲೆಗಳಿಗೂ ಸಹ ಕಾರಣ ಆಗ್ತಾ ಇದೆ. ಇಂತಹ ಸಂದರ್ಭದಲ್ಲಿ ನಮ್ಮ ರಾಜ್ಯ ಸರ್ಕಾರ ಒಂದು ವಿನೂತನವಾದ 16,000 ಕೋಟಿ ರೂಪಾಯಿಗಳ ಒಂದು ಹೊಸದಾದ ಯೋಜನೆಯನ್ನ ರೂಪಿಸಿದೆ ಸಂಚಾರ ದಟ್ಟಣೆಯನ್ನ ಕಡಿಮೆ ಮಾಡೋದಕ್ಕೆ. ಅದಕ್ಕೇನ್ ಮಾಡ್ತಾ ಇದ್ದಾರೆ, ಅವರು ಸುರಂಗ ಕೊರೀತಿದ್ದಾರೆ. ಎಲ್ಲಿಂದ? ಉತ್ತರದಿಂದ ದಕ್ಷಿಣದ ತನಕ ಸುಮಾರು 16.5 ಕಿಲೋಮೀಟರ್ಗಳ ಉದ್ದದ ಸುರಂಗವನ್ನ ಬಳ್ಳಾರಿ ರಸ್ತೆ ಹೆಬ್ಬಾಳದಿಂದ ಹಿಡಿದು ಬೆಂಗಳೂರಿನ ದಕ್ಷಿಣದ ಸಿಲ್ಕ್ ಬೋರ್ಡ್ ತನಕ. ಸೊ ಏನಿದು ಯೋಜನೆ? ಇದು ನಿಜಕ್ಕೂ ಜನರಿಗೆ ಅಗತ್ಯ ಇದೆಯಾ? ಇದರಿಂದ ಸಂಚಾರ ದಟ್ಟಣೆಯನ್ನು ಟ್ರಾಫಿಕ್ ಕಡಿಮೆ ಆಗುತ್ತಾ? ಪೊಲ್ಯೂಷನ್ ಕಡಿಮೆ ಆಗುತ್ತಾ? ಜನರಿಗೆ ಅನುಕೂಲ ಆಗುತ್ತಾ? ಇದರಿಂದ ಸರ್ಕಾರ ಖರ್ಚು ಮಾಡುವಂತಹ ಜನರ ತೆರಿಗೆ ಹಣ ಸದ್ವಿನಿಯೋಗ ಆಗುತ್ತಾ? ಎಲ್ಲ ವಿಚಾರಗಳ ಬಗ್ಗೆ, ಅದ್ರ ಜೊತೆಗೆ ಯಾರು ಕೊಟ್ಟಿದ್ದಾರೆ, ಯಾಕಾಗಿ ಕೊಟ್ಟಿದ್ದಾರೆ, ಅವರಿಗೆ ಈಗ ಇದರದ್ದು ಏನು ಟೆಂಡರ್ ಯಾರು ತಗೊಂಡಿದ್ದಾರೆ, ಆ ವ್ಯಕ್ತಿಗಳು ಯಾರು, ಅವ್ರಿಗಿರುವಂತ ಹಿತಾಸಕ್ತಿಗಳೇನು, ಹಾಗಾಗಿ ವಿರೋಧ ಮಾಡ್ತಿದ್ದವ್ರು ಏನಾಗಿದ್ದಾರೆ, ವಿರೋಧ ಮುಂದುವರಿಯುತ್ತಾ, ಕೆಲವೊಂದು ವರ್ಗಗಳಿಂದ ಬಂದಿದ್ದಂತಹ ವಿರೋಧ, ಇವೆಲ್ಲದರ ಕುರಿತಾಗಿ ಇವತ್ತು ನಾವು ಮಾತಾಡಲಿದ್ದೇವೆ. ನಮ್ಮ ಜೊತೆಗೆ ಶ್ರೀ ಸತ್ಯ ಹರಿಕುತ್ರಮ್ಮ ಅವರು ಇದ್ದಾರೆ. ಅವರು ಅರ್ಬನ್ ಟ್ರಾನ್ಸ್ಪೋರ್ಟ್ ಎಕ್ಸ್ಪರ್ಟ್, ಅಂದ್ರೆ ನಗರ ಸಾರ್ವಜನಿಕ ಸಾರಿಗೆಯ ತಜ್ಞರು. ಸತ್ಯ ಹರಿಕುತ್ರಮ್ಮ ಅವರೇ, ಈ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ನಮಸ್ಕಾರ. ನಮಸ್ಕಾರ. ಈಗಾಗಲೇ ನಾನು ಒಂದಷ್ಟು ಸಣ್ಣದಾಗಿ ಒಂದು ಬ್ರೀಫ್ ಇಂಟ್ರೊಡಕ್ಷನ್ ಕೊಟ್ಟಿದ್ದೀನಿ. ಖಂಡಿತ. ಏನಿದೆ ಪ್ರಾಜೆಕ್ಟ್? ಇದು ಬೆಂಗಳೂರು ಟನಲ್ ಪ್ರಾಜೆಕ್ಟ್. ನೀವು ಹೇಳಿದಾಗೆ ಇದು ಒಂಥರ ಸುರಂಗ ಮಾರ್ಗ ಅನ್ನೋದಕ್ಕಿಂತ ಒಂದು ಡಾರ್ಕ್ ಪ್ಲೇಸ್ ಅಂತ ಹೇಳ್ಬೋದು ಪ್ಲಾನಿಂಗ್ ನಲ್ಲಿ. ನನಗೆ 30 ವರ್ಷ ಎಕ್ಸ್ಪೀರಿಯನ್ಸ್ ಇದೆ ಅರ್ಬನ್ ಟ್ರಾನ್ಸ್ಪೋರ್ಟ್ ನಲ್ಲಿ. ಇವರು ಹೇಳ್ತಾ ಇರೋದು ನೋಡಿದ್ರೆ ಒಂದು ಯಾವ್ದೋ ಮಾಯಾ ಬಜಾರ್ ಪ್ರಾಜೆಕ್ಟ್ ತರ ಒಂದು ಇಂಟ್ರೊಡ್ಯೂಸ್ ಮಾಡ್ತಾ ಇದಾರೆ. ಇವರು ಅಂದ್ರೆ ಯಾರು? ಸರ್ಕಾರದವರು. ಹೆಬ್ಬಾಳದಿಂದ ಸಿಲ್ಕ್ ಬೋರ್ಡ್ ವರ್ಗುನು 18 ಕಿಲೋಮೀಟರ್ ಮಾರ್ಗ. ಈ ಕಡೆ 3 ಲೈನ್, ಆ ಕಡೆ 3 ಲೈನ್. ನಾನು ಟನಲ್ ಕಟ್ಬಿಟ್ಟು ನೆಲದಾಳದಲ್ಲಿ ಕಟ್ಬಿಟ್ಟು ಅದೊಂದೇ ಅಲ್ಲ, ಲಾಲ್ ಬಾಗ್ ರಾಕ್ ಕೆಳಗೆ ಕೊರೆದು ಬಿಟ್ಟು ಟ್ರಾಫಿಕ್ ನ ಚೂಮಂತರ್ ಮಾಡ್ಬಿಡ್ತೀನಿ. ಆದ್ರೆ ವಿಪರ್ಯಾಸ ಏನಂದ್ರೆ ಅವ್ರ ರಿಪೋರ್ಟ್ಗಳೆಲ್ಲ ಹೇಳ್ತಾ ಇದೆ ಅದು ಆಗೋದಿಲ್ಲ ಅಂತ. 15 ಕೋಟಿ ಕೊಟ್ಟು ಒಂದು ಫೀಸಿಬಿಲಿಟಿ ಸ್ಟಡಿ ಅಂತ ಒಂದು 5.5 ಕೋಟಿ ಕೊಟ್ಟು ಒಂದು ಕನ್ಸಲ್ಟೆಂಟ್ ಹತ್ರ ಮಾಡಿಸಿದ್ರು ರಾಜ್ಯ ಸರ್ಕಾರ. BBMP ಅವರು ಈ ಪ್ರಾಜೆಕ್ಟ್ ಹಿನ್ನೆಲೆ ಸ್ವಲ್ಪ ಅರ್ಥ ಮಾಡ್ಕೋಬೇಕು ನೀವು. 23 ಹೊಸ ಸರ್ಕಾರದ ಹನಿಮೂನ್ ಪೀರಿಯಡ್, ಯಾರೋ ತಲೆ ಹಿಡುಕರು
DCM ಉತ್ಸಾಹದಲ್ಲಿದ್ದಾಗ ಟನಲ್ ಮಾಡೋಣ ಸರ್ ಅಂದ್ಬಿಟ್ಟಿದ್ದಾರೆ. ಪಾಪ ಅವರು ಅದನ್ನ ಸೊ ಇದು 2023 ಮೊದಲು ಅಂದ್ರೆ ಈ ಟನಲ್ ಸಿದ್ದರಾಮಯ್ಯ ಎರಡನೇ ಅವಧಿಗೆ ಮೊದಲು ಇರಲಿಲ್ಲ. DK ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಯಾಗಿ ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾದ ಮೇಲೆ ಹುಟ್ಕೊಂಡಂತಹ ಪ್ರಾಜೆಕ್ಟ್ ಇದು. ಖಂಡಿತ. ಸೊ ಇವರು ಟನಲ್ ರೋಡ್ ಮಾಡೋಣ ಅಂತ ಯಾರೋ ಒಬ್ರು ಕನ್ಸಲ್ಟೆಂಟ್ ಹೇಳ್ಬಿಟ್ರು. ಇವ್ರು ಉತ್ಸಾಹದಲ್ಲಿ ಹೌದಲ್ವಾ ಮಾಡ್ಬೋದಲ್ಲ, ಲ್ಯಾಂಡ್ ಅಕ್ವಿಸಿಷನ್ ಪ್ರಾಬ್ಲಮ್ ಇದೆ, ರೋಡ್ ತಗೊಳಕ್ ಆಗಲ್ಲ, ಮರ ಕಡಿಯಕ್ ಆಗಲ್ಲ, ಇದೊಂದೇ ದಾರಿ ಅಂಡರ್ಕೊಂಡು ಹೋಗ್ಬಿಡೋಣ ಅಂತ ಹುಮ್ಮಸ್ನಲ್ಲಿ ಅವರು ಅದಕ್ಕೆ ಪ್ರೋತ್ಸಾಹ ಕೊಟ್ಬಿಟ್ರು. BBMP ಅವರು ಏನ್ ಹೇಳ್ತಾರಲ್ಲ, ಬೆಂಕಿಗೆ ನೀರ್ ಹಾಕಿ ಕ್ಷಮಣೆ ಮಾಡೋ ಬದಲು ಇವರು ಸೀಮೆಣ್ಣೆ ಹಾಕಿ ಅವ್ರ ರಿಪೋರ್ಟ್ಗಳು ಬೇರೆ ತಯಾರು ಮಾಡಕ್ ಶುರು ಮಾಡೋದು. ಇದರಲ್ಲಿ ಫಸ್ಟ್ ಒಂದು ಫೀಸಿಬಿಲಿಟಿ ರಿಪೋರ್ಟ್ ಅಂತ ತಯಾರು ಮಾಡ್ತಾರೆ. ಇದೆಲ್ಲ October 23 ಟೈಮ್ ಲೈನ್ಗಳು ಸ್ವಲ್ಪ ಅರ್ಥ ಮಾಡ್ಕೊಳ್ಳೋದು. 4 ತಿಂಗಳಲ್ಲೇ ಹೊಸ ಸರ್ಕಾರ 4 ತಿಂಗಳಲ್ಲೇ ಶುರು ಮಾಡಿದ್ರು. ಇವ್ರೇನ್ ಅನ್ಕೊಂಡ್ಬಿಟ್ರು BBMP ಅವರು, ನಾನು ಕರೆದು ಬಿಡ್ತೀನಿ ಬೂತ್ ಬೇಸಿಸ್ ಅಲ್ಲಿ, ನನ್ನ ಆಫೀಸ್ ಮುಂದೆ ಲೈನ್ ನಿಂತು ಕೊಡ್ತಾರೆ ರೋಡ್ ಕಟ್. ಇವ್ರು ಹಾಕಿದ್ 2 EOಗೆ ರೆಸ್ಪಾನ್ಸ್ ಸಿಗ್ಲಿಲ್ಲ. ಆಮೇಲೆ ಅವ್ರು ಅನ್ಕೊಂಡ್ರು, ಓಕೆ ನಾವ್ ಇದನ್ನ ಒಂದು ಫೀಸಿಬಿಲಿಟಿ ಸ್ಟಡಿ ಮಾಡಿ ಇನ್ವೆಸ್ಟರ್ಸ್ ಮುಂದೆ ಹೋದ್ರೆ ಒಂದು ಅವಕಾಶ ಇರಬಹುದು ಅಂತ ಹೇಳಿ ಒಂದು ಫೀಸಿಬಿಲಿಟಿ ಸ್ಟಡಿ ಮಾಡೋದಕ್ಕೆ ಮುಂದಾದ್ರು. ಅದಕ್ಕೂ ಸಹ 2ನೇ ಸಲ ಕನ್ಸಲ್ಟೆಂಟ್ ಯಾರು ಬರ್ಲಿಲ್ಲ. ಅದು 3ನೇ ಸಲಕ್ಕೆ ಯಾರೋ ಒಬ್ಬ ಸಿಂಗಲ್ ಕನ್ಸಲ್ಟೆಂಟ್, ಅದು ಟರ್ಕಿಯವನು, ಅವನು ಯಾರೋ ಮಧ್ಯಪ್ರದೇಶ್ ಕಂಪನಿ ಲಯನ್ ಕನ್ಸಲ್ಟೆಂಟ್ ಜೊತೆ ಒಂದು ಜಾಯಿಂಟ್ ವೆಂಚರ್ ಆಗಿ ಅವ್ರಿಗೆ 5.5 ಕೋಟಿಗೆ ಒಂದು ಫೀಸಿಬಿಲಿಟಿ ಸ್ಟಡಿ ಅಂತ ಅವಾರ್ಡ್ ಆಯ್ತು. ಅವ್ರು ಮಾಡಿದ ರಿಪೋರ್ಟ್ ಜನರಿಗೆ ತಲುಪಿದ್ದು December 24ಕ್ಕೆ, ಒಂದು ವರ್ಷದ ನಂತರ. ಆ ರಿಪೋರ್ಟ್ ನೋಡಿದ್ರೆ ಅದು ಈ ಬೆಂಗಳೂರಿನಲ್ಲಿ ಎಷ್ಟೊಂದು ಜನರು ಇರ್ತಾರೆ ಈ ನಗರ ಅಭಿವೃದ್ಧಿ ಕೆಲಸದಲ್ಲಿ, ಅವತ್ತಿಂದ ಎಲ್ಲೋ ನೋಡಿದಿನಲ್ಲ ರಿಪೋರ್ಟ್ನ ಅಂತ ಯೋಚನೆ ಮಾಡ್ತಾ ಇದ್ರು. ರಿಪೋರ್ಟ್ ಬಂದಾಗ ಯಾಕೆ ಅಂತ ಇನ್ಸೆಪ್ಷನ್ ತರ ದೇಜಾವು ಫೀಲಿಂಗ್. ಅದು ಮೊನ್ನೆ ಮಾರ್ಚ್ ಗೊತ್ತಾಯ್ತು, 2020 BMRC ಅವರು ಮಾಡಿರೋ ರಿಪೋರ್ಟ್ ಅಪ್ಪ, ಅರೆ ಹೆಡ್ಡರ್ ಫುಟರ್ ಚೇಂಜ್ ಮಾಡಿ ಎಲ್ಲ ಸೇಮ್ ಇಟ್ಟಿದ್ದಾರೆ. ಅಲ್ಲಿ ಕನ್ಕ್ಲೂಷನ್ ಫುಟ್ಪಾತ್ ರಿಪೇರಿ ಮಾಡೋನ ಕಡೆ ಇವರು ಎಲಿವೇಟೆಡ್ ರೋಡ್ ಹಾಕೊಂಡಿದ್ದಾರೆ. ಆಮೇಲೆ ಇಲ್ಲಿ ಒಂದು ಏನಂತಾರೆ ತಾರ್ಕಿಕವಾಗಿ ಇಲ್ಲಿ ಟ್ರಾಫಿಕ್ ಜಾಮ್ ಇರೋದು, ಟ್ರಾಫಿಕ್ ಸಿಗ್ನಲ್ ನ ಆಪ್ಟಿಮೈಸ್ ಮಾಡಿದ್ರೆ ಇಷ್ಟು ಇಂಪ್ರೂವ್ ಆಗುತ್ತೆ, ಆ ರೀತಿ ಎಲ್ಲ ಕೊಟ್ಟಿರೋ ಒಂದು ವಿವರಣೆನೆಲ್ಲ ಬಿಟ್ಬಿಟ್ಟು ನಾವು ಅಂಡರ್ಗ್ರೌಂಡ್ ಮಾಡೋಣ. ಸೊ ಈ ರೀತಿ ಒಂದು ಕಾಂಕ್ರೀಟ್ ಲವಿಂಗ್ BBMP ಇದು. ಕಾಂಕ್ರೀಟ್ ಅಂದ್ರೆ ಅವರಿಗೆ ತುಂಬಾ ಪ್ರಿಯ. ನಾನು ಒಂದು ಪ್ರಾಸಂಗಿಕವಾಗಿ ಒಂದು ಮಾತು ಹೇಳ್ತೀನಿ. ಇವತ್ತಿರುವ ನಮ್ಮ ರಾಜಕಾರಣಿಗಳಿಗೆ, ಅಧಿಕಾರಿಗಳಿಗೆ ಅಥವಾ ಗುತ್ತಿಗೆದಾರರಿಗೆಲ್ಲ ಕಾಂಕ್ರೀಟ್ ಪ್ರಾಜೆಕ್ಟ್ ಅಂದ್ರೆ ಇಷ್ಟ. ಅಂದ್ರೆ ನಾಟ್ ಸದೃಢವಾದದ್ದಲ್ಲ, ಯಾವ್ದು ಜೆಲ್ಲಿ, ಸಿಮೆಂಟ್, ಕಂಬಿ, ಮರಳು ಇಷ್ಟಿರುವಂತದ್ದು, ಅದು ಕಾಂಕ್ರೀಟ್. ಅದ್ರಲ್ಲೂ ಇದು ಟನಲ್ ನೋಡಿ, ಒಂದ್ಸಲಿ ಊತ ಹಾಕಿದ್ಮೇಲೆ ಲೆಕ್ಕನೂ ಸಿಗಲ್ಲ. ಹೌದು. ಇದು ಇವರು ಫೀಸಿಬಿಲಿಟಿ ಸ್ಟಡಿ ಮಾಡಿದಾಗ ಪುಣ್ಯಾತ್ಮರು 9,000 ಕೋಟಿ ಅಂತ ಹೇಳಿದ್ರು. ಅದು ಡೀಟೇಲ್ಡ್ ಅದು ಇದು ಮರ್ಮಗಳು ನಿಮ್ಗೆ ಅರ್ಥ ಮಾಡ್ಬೇಕಿದು. ಡೀಟೇಲ್ಡ್ ಪ್ರಾಜೆಕ್ಟ್ ರಿಪೋರ್ಟ್ ನ ಡ್ರಾಫ್ಟ್ ಬಂದ ನಂತರ ಫೈನಲ್ ಫೀಸಿಬಿಲಿಟಿ ರಿಪೋರ್ಟ್ ಬರುತ್ತೆ. ಇದು ವಿಶ್ವದಲ್ಲೇ ದಾಖಲೆ. ಅದು DPR ಆದ್ಮೇಲೆ ಫೈನಲ್ ಫೀಸಿಬಿಲಿಟಿ ರಿಪೋರ್ಟ್ ಬಂದಿರೋದು. ಇಲ್ಲಿಗೆ ಮುಗಿದಿಲ್ಲ ಈ ದಾಖಲೆಗಳು. ಈ ಫೈನಲ್ ಫೀಸಿಬಿಲಿಟಿ ರಿಪೋರ್ಟ್ ಅವರು DPR ಇಂದ ಕರೆದಿದ್ದಾರೆ ರಿಪೋರ್ಟ್ ನ. DPR ಅವ್ರು ಹೇಳ್ತಾರೆ ಈ ಟನಲ್ ಬೇಕು ಅಂತ ಪ್ರಸ್ತಾವನೆ ಮಾಡಿದವರು ಫೀಸಿಬಿಲಿಟಿ ಕನ್ಸಲ್ಟೆಂಟ್ ಅವರು ಅಂತ ಹೇಳ್ತಾರೆ. ಫೀಸಿಬಿಲಿಟಿ ರಿಪೋರ್ಟ್ ತೆಗೆದು ನೋಡಿದ್ರೆ DPR ಅಲ್ಲಿ ಇರೋದೇ ಇವ್ರು ಹೇಳ್ತಾರೆ. ಸೊ ಯಾರು ಹೇಳಿದ್ದು ಯಾರಿಗೂ ಗೊತ್ತಿಲ್ಲ ಇದು. ಸೊ ಕೊನೆಗೆ ಇವರು ಪ್ಲಾನಿಂಗ್ ಟರ್ಮ್ಸ್ ನಲ್ಲಿ ಎಷ್ಟು ಅಸಹ್ಯವಾಗಿ ಮಾಡಿದ್ದಾರೆ ಅಂದ್ರೆ, ಯಾವುದೇ ಒಬ್ಬ ಇನ್ವೆಸ್ಟರ್ ನೋಡಿದ ತಕ್ಷಣ ಅದನ್ನ ಇಂಗ್ಲಿಷ್ ನಲ್ಲಿ ಹೇಳ್ತಾರಲ್ಲ, ವಿಲ್ ನಾಟ್ ಟಚ್ ಇಟ್ ವಿತ್ ಅ ಬಾರ್ಜ್ ಪೋಲ್ ಅಂತ, ಆ ರೀತಿ ಹೇಳ್ತಾರೆ. ಇದರಲ್ಲಿ 2 ವಿಷಯಗಳು ಹೇಳ್ಬೇಕು. ಈ DPR ಕ್ವಾಲಿಟಿ ಎಷ್ಟು ಅನಿಷ್ಟವಾಗಿತ್ತು ಅನ್ನೋದಕ್ಕೆ. ಕೆಲವು ರಿಪೋರ್ಟ್ ನಲ್ಲಿ ಕನ್ಸಲ್ಟೆಂಟ್ ಯಾವುದೋ ಬೇರೆ ಟ್ರಾಫಿಕ್ ಸ್ಟಡಿ ಎಲ್ಲೋ ಮಾಲೆಗಾನು ನಾಶಿಕಲ್ ಮಾಡಿದ್ದೇವಲ್ಲ ಅನ್ಸಿದ್ದ. ಅಂದ್ರೆ ಮಹಾರಾಷ್ಟ್ರದಲ್ಲಿ ಎಲ್ಲೋ ಮಾಡಿದ್ರು ಮಾಲೆಗಾನ್, ನಾಶಿಕ್ ನಂಬರ್ಗಳು ಇಲ್ಲಿ ಹಾಕಿದ್ದ. ಅದು ಹೆಸರುಗಳು ನಂಬರು ಮಾಲೆಗಾನ್, ನಾಶಿಕ್ ಇಲ್ಲಿಂದ ಎಲ್ಲಿಗೆ ಹೋಗುತ್ತೆ ಅಂತ ಕಾಪಿ ಪೇಸ್ಟ್ ಅಷ್ಟೇ. ಅದು A ಕಾಲಮ್ ಅಲ್ಲಿ ಮಾಲೆಗಾನ್ ಇದೆ, B ಕಾಲಮ್ ಅಲ್ಲಿ ಪ್ಯಾಲೇಸ್ ಗುಟ್ಟಳ್ಳಿ ಇದೆ, ಅಲ್ಲಿಗೆ ಸಂಬಂಧ ಏನು ಅಂತ. ಸೊ ಸಾಮಾಜಿಕ ಜಾಲದಲ್ಲಿ ನಗಪಾಟ್ಲಾಗೋಯ್ತು. ಅದು BBMP ಅವರು ಇಷ್ಟನ್ನೆಲ್ಲ ಮಾಡಿದ್ದಿಲ್ವೇನೋ, ಕನ್ಸಲ್ಟೆಂಟ್ ಮೇಲೆ 5 ಲಕ್ಷ ಫೈನ್ ಹಾಕೋದು. ಸೊ ಅಷ್ಟು ಬೇಜವಾಬ್ದಾರಿಯಿಂದ ಮಾಡಿದ ರಿಪೋರ್ಟ್ ಇದು. ಅದರಲ್ಲಿ ಸ್ವಲ್ಪ ಇನ್ನು ಕೂಲಂಕುಷವಾಗಿ ನೋಡಿದ್ರೆ ನಂಬರ್ಗಳು ನಗು ಬರುತ್ತೆ. ನಿಮ್ಗೆ ಈ ಟೋಲ್ ರೋಡ್ ಇದು ಈ ಟನಲ್ ನಲ್ಲಿ ಒಂದು ಸೆಕ್ಷನ್ ಇಂದ ಇನ್ನೊಂದು ಸೆಕ್ಷನ್ ಗೆ 2,000 ಜನರು ಹೋಗ್ತಾ ಇದಾರೆ ಅಂತ ಅನ್ಕೊಳ್ಳಿ. ನಾವು ಟೋಲ್ ಹಾಕದ ನಂತರ 3,000 ಜನರು ಓಡಾಡ್ತಾರೆ. ಅಂದ್ರೆ ನಾವು ಕಾತುರದಿಂದ ಕಾಯ್ತಾ ಇದೀವಿ, ನಾವು ಟೋಲ್ ಕೊಡ್ತೀವಿ, ರೆಡಿ ಇದೀವಿ ಅನ್ನೋ ಅಷ್ಟು ಅಸಹ್ಯವಾಗಿ ಯಾರು ಓದೋದಲ್ಲ ಅನ್ನೋ ಒಂದು ಧೈರ್ಯದಲ್ಲಿ ಒಂದೊಂದ್ ಕಡೆ ಒಂದೊಂದು ಫಿಗರ್ಸ್ ಹೇಳ್ತಿದ್ದಾರೆ. ಒಂದು ಧೈರ್ಯದಲ್ಲಿ ಒಂದು ಟ್ರಾಫಿಕ್ ಒಂದು ಲೈನ್ ಅಲ್ಲಿ ಹೇಳ್ಬೇಕಂದ್ರೆ ಟ್ರಾಫಿಕ್ ನಂಬರ್ಸ್ ವೇರ್ ಅಬ್ಸಲ್ಯೂಟ್ಲಿ ಅನ್ರಲೈಬಲ್. ಈ ಒಂದು ಏನಂತಾರೆ
ಟ್ರಾಫಿಕ್ ಆಧಾರದ ಮೇಲೆ ಯಾರೇ ಬಂಡವಾಳದಾರರು ಮುಂದೆ ಬಂದು ಹಣ ಹಾಕೋದಿಲ್ಲ. ಯಾಕಂದ್ರೆ ಇವರು ಈಗ ನೀವು ವೆರಿ ಸಿಂಪಲ್ ಆಗಿ ಒಂದು ವ್ಯಾಪಾರ ಅಂದ್ರೆ ಒಂದು ವಸ್ತು ತಗೋಬೇಕಾದ್ರೆ ಇದ್ರೆಷ್ಟು ಬೆಲೆ ಅಂತ ಕೇಳ್ತೀರಾ, ಕರೆಕ್ಟ್ ಅಲ್ವಾ? ಇದು ಟ್ರಾನ್ಸ್ಪೋರ್ಟ್ ಪ್ಲಾನಿಂಗ್ ನಲ್ಲಿ ಒಂದು ರೋಡ್ ಅಥವಾ ಒಂದು ವ್ಯವಸ್ಥೆಗೆ ಟೋಲ್ ಹಾಕ್ಬೇಕಂದ್ರೆ ನಾವು ಅಲ್ಲಿ ಓಡಾಡೋ ಜನರನ್ನ ಸರ್ವೆ ಮೂಲಕ ಕೇಳ್ತೀವಿ, ನಿಮಗೆ ಈ ರೋಡ್ ನಲ್ಲಿ ಒಂದ್ 20 ಸಿಗ್ನಲ್ ಮಿಸ್ ಆಗತ್ತೆ, ನಿಮ್ಗೆ ಆರಾಮಾಗಿ ಹೋಗ್ಬೋದು, ಹಾಗಿದ್ದಾಗ ನೀವು ಕಿಲೋಮೀಟರ್ಗೆ 5 ರೂಪಾಯಿ ಕೊಡಕ್ ರೆಡಿ ಇದೀರಾ, 6 ರೂಪಾಯಿ ಕೊಡಕ್ ರೆಡಿ ಇದೀರಾ ಅಂತ ಹೇಳಿ ಸ್ಟ್ಯಾಟಿಸ್ಟಿಕಲಿ ಡಿರೈವ್ ಮಾಡ್ಬೇಕು. ಅಂತ ಒಂದು ಗೋಜ್ಗೆ ಹೋಗಿಲ್ಲ ಇವರು. ಬಾಂಬೆಲ್ ಆಗ್ತಾರೆ 20 ರೂಪಾಯಿ, ನಾನು 20 ರೂಪಾಯಿ ಆಗ್ತೀನಿ. ಸೊ 20 ರೂಪಾಯಿ ಪರ್ ಕಿಲೋಮೀಟರ್ ಲೆಕ್ಕದಲ್ಲಿ ಇವರು ಸುಮ್ನೆ ಒಂದು ಏನಂತಾರೆ ಆ ತರ ಅಂದಾಜಿನಲ್ಲಿ ಇಷ್ಟ ಬಂದು ಟ್ರಾಫಿಕ್ ನ ಈ ಕಡೆ ಡೈವರ್ಟ್ ಮಾಡ್ಕೊಳ್ಬಹುದು ಆ ರೀತಿ ಅನ್ಕೊಂಡು ಒಂದು ಫೈನಾನ್ಷಿಯಲ್ ಕೇಸ್ ಕನ್ಸ್ಟ್ರಕ್ಟ್ ಮಾಡ್ಲಿಕ್ಕೆ ಹೋಗಿದ್ದಾರೆ. ಸೊ ಆಬ್ವಿಯಸ್ಲಿ ಅದು ಇನ್ವೆಸ್ಟರ್ಸ್ ಯಾರು ವಿಚಾರ. ಸೊ ಅದಕ್ಕೆ ಇನ್ನು ಸ್ವಲ್ಪ ಸ್ವೀಟ್ನರ್ಸ್ ಆಗ್ಬೇಕಲ್ವಾ, ಇನ್ನೊಂದು ಇನ್ವೆಸ್ಟರ್ಸ್ ಯಾರು ಬಂಡವಾಳ ಬರೋದಿಲ್ಲ. ಇಲ್ಲಿ BBMP ಇದನ್ನ ಅವ್ರಿಗೆ ಈ ಪ್ರಾಜೆಕ್ಟ್ ನ ಆಬ್ಜೆಕ್ಟಿವ್ ಇರೋದೇ ಟ್ರಾಫಿಕ್ ಕಂಜೆಷನ್ ಕಡಿಮೆ ಮಾಡೋದಕ್ಕೆ. ಅದನ್ನ ಮರ್ತು ಬಿಟ್ಟು 5 ಕಮರ್ಷಿಯಲ್ ಕಾಂಪ್ಲೆಕ್ಸ್ ಕೊಡೋದಕ್ಕೆ ನಿಮ್ ಕನ್ಸೆಷನ್ ರೈಟ್ಸ್ ಕೊಡ್ತೀವಿ ಅಂತ ಹೇಳಿ ನೀವು 5 ಕಮರ್ಷಿಯಲ್ ಕಾಂಪ್ಲೆಕ್ಸ್ ಇದು ಸಿಟಿ ಸೆಂಟ್ರಲ್ಲಿ ಅಂತ ಇಂತ ಜಾಗದಲ್ಲ, ಪ್ಯಾಲೇಸ್ ಗ್ರೌಂಡ್, ಲಾಲ್ ಬಾಗ್, ಹೆಬ್ಬಾಳ, ಮೇಕ್ರಿ ಸರ್ಕಲ್, ಸಿಲ್ಕ್ ಇಂತ ಕಡೆ ಪ್ರೈಮ್ ಸ್ಪಾಟ್ ನಲ್ಲಿ ನೀವು 15 ಮಾಡಿ ಅಷ್ಟು ಕಮರ್ಷಿಯಲ್ ಕಾಂಪ್ಲೆಕ್ಸ್ ಕಟ್ಕೊಳ್ಳಿ, ಅದರಿಂದ ಬರೋ ಹಣ ಟೋಲ್ ರೋಡ್ ಅಂತ ನಾನು ಕನ್ಸಿಡರ್ ಮಾಡೋದಿಲ್ಲ ಅಂತ ಹೇಳ್ತಾರೆ. ಸರ್ಕಾರ ಕನ್ಸ್ಟ್ರಕ್ಟ್ ಮಾಡೋದಲ್ಲ, ಸರ್ಕಾರ ಮತ್ತೆ ಇನ್ಯಾರು ಪ್ರೈವೇಟ್ ಯಾರು ಬರ್ತಾರೋ ಅವರು ಸರ್ಕಾರ ಫೌಂಡೇಶನ್ ಹಾಕಿ 3 ಫ್ಲೋರ್ ತನಕ ಕಟ್ಟಿದ್ದಾರೆ. ಪ್ರೈವೇಟ್ ಪಬ್ಲಿಕ್ ಪಾರ್ಟ್ನರ್ಶಿಪ್ ಅಲ್ಲಿ ಅಲ್ಲ, ಪಬ್ಲಿಕ್ ಪ್ರಾಜೆಕ್ಟ್ ಅಲ್ಲ, ಇದೇನು ಬೂಟ್, ಇದು ಮಾಡಿಫೈಡ್ ಬೂಟ್. ಇದು ಮಾಡಿಫಿಕೇಶನ್ ಬೂಟ್ ಅಂದ್ರೆ ಕಟ್ಟೋದು, ಬಿಲ್ಡ್, ಅದರದ್ದು ಏನಂತಾರೆ ಓನರ್ಶಿಪ್ ಇಟ್ಕೊಳ್ಳೋದು, ಕನ್ಸೆಷನ್ ಪೀರಿಯಡ್ ಮಾಲೀಕತ್ವ, ಓನ್ ಆಪರೇಟ್ ಅದನ್ನ ನಡೆಸೋದು, ನಂತರ ಟ್ರಾನ್ಸ್ಫರ್ ಮಾಡೋದು. ಬಿಲ್ಡ್, ಓನ್, ಆಪರೇಟ್, ಟ್ರಾನ್ಸ್ಫರ್ ಅಂದ್ರೆ ಒಂದಷ್ಟು ಇವರೇ ಖರ್ಚು ವೆಚ್ಚಗಳನ್ನ ಹಾಕೊಳ್ತಾರೆ. ಅದಾದ್ಮೇಲೆ ಅವರ ಓನರ್ಶಿಪ್ ಅದೇ ಇಟ್ಕೊಂಡು ಅದರಿಂದ ಒಂದಷ್ಟು ಆದಾಯವನ್ನ ಗಳಿಸ್ಕೊಳ್ತಾರೆ. ಅವ್ರ ಏನ್ ಹಾಕಿರ್ತಾರ ಆ ದುಡ್ಡು ಅವ್ರಿಗೆ ಬಂದಿದೆ ಅಂತ ಗೊತ್ತಾದ್ಮೇಲೆ ಅಥವಾ ಏನೊಂದು ಪೀರಿಯಡ್ ಗೌರ್ಮೆಂಟ್ ಅವ್ರು ಇರೋ ಮಧ್ಯದಲ್ಲಿ ಅದನ್ನ ಸಂಪೂರ್ಣ ಮಾಲೀಕತ್ವವನ್ನ ಸರ್ಕಾರಕ್ಕೆ ವರ್ಗಾವಣೆ ಮಾಡಬೇಕಾಗುತ್ತೆ. ಅಂದ್ರೆ ಸರ್ಕಾರ ಆರಂಭದಲ್ಲಿ ಹಾಕುವಂತದ್ದು, ಸರ್ಕಾರವೇ ಹಾಕುವಂತ ದುಡ್ಡು ಇರೋದಿಲ್ಲ, ಆ ಖಾಸಗಿಯವರ ಹತ್ರ ದುಡ್ಡಿರೋರು ಹಾಕ್ತಾರೆ, ಮತ್ತೆ ಅವರ ದುಡ್ಡನ್ನು ತಗೊಂಡ ಮೇಲೆ ಅಥವಾ ಲಾಭ ಯಾಕಂದ್ರೆ ಬರೀ ದುಡ್ಡಲ್ಲ ತಗೊಂಡ್ಮೇಲೆ ಹೋಗ್ತಾರೆ ಅನ್ನುವಂಥದ್ದು. ಅದು ನೀವು ಅನ್ಕೊಂಡ್ರು, ಇದು ಹಾಗಲ್ಲ. ಇವರು ಯಾವಾಗ ಫೀಸಿಬಿಲಿಟಿ ಸ್ಟಡಿಯಲ್ಲಿ 9,000 ಕೋಟಿ ಡಬಲ್ ಆಗಿ 18,500 ಕೋಟಿ ಆಗೋಯ್ತು ಪ್ರಾಜೆಕ್ಟ್ ವೆಚ್ಚ, ಸರ್ಕಾರಕ್ಕೆ ತಿಳಿತು 18,000 ಕೋಟಿ ಬಂಡವಾಳ ಹಾಕಿ ಇದನ್ನ ಓನರ್ಶಿಪ್ ಇಟ್ಕೊಂಡು ಆಪರೇಟ್ ಮಾಡಿ ಟ್ರಾನ್ಸ್ಫರ್ ಮಾಡೋ ಮಹಾತ್ಮರು ಯಾರು ಇನ್ನೂ ಇಲ್ಲ. ಯಾಕಂದ್ರೆ ಅಷ್ಟು ದುಡ್ಡು ಇಲ್ಲ, ಇದ್ರಲ್ಲಿ ಇದು ಇಲ್ಲ. ಅದಕ್ಕೋಸ್ಕರ ನಿಮ್ಗೆ ನಾವು ವಯಬಿಲಿಟಿ ಗ್ಯಾಪ್ ಫಂಡಿಂಗ್ ಕೊಡ್ತೀವಿ. ಇದು ಸಬ್ಸಿಡಿಗೆ ಒಂಥರ ಸಾಹುಕಾರ ಯೂಸ್ ಮಾಡೋ ವರ್ಡ್. ಬಡವರು ಕೊಟ್ರೆ ಸಬ್ಸಿಡಿ, ಇನ್ವೆಸ್ಟರ್ಸ್ ಕೊಟ್ರೆ VGF, ವಯಬಿಲಿಟಿ ಗ್ಯಾಪ್ ಫಂಡಿಂಗ್ ಅಂತ. ಗ್ಯಾಪ್ ಫಂಡಿಂಗ್ 18,000ದಲ್ಲಿ 7,000 ಕೋಟಿ ರೂಪಾಯಿ ಸರ್ಕಾರನೇ ಕೊಡ್ತಾ ಇದೆ. ಶ್ರೀಮಂತರಿಗಲ್ಲ, ಕಾರ್ಪೊರೇಟ್ ಕಂಪನೀಸ್ಗೆ. ಬಡವರಿಗೆ, ಜನಸಾಮಾನ್ಯ ಬಡವರು ಕೊಟ್ರೆ ಸಬ್ಸಿಡಿ, ಅದು ಕಾರ್ಪೊರೇಟ್ ಕಂಪನೀಸ್ ಕೊಟ್ರೆ VGF. ಸೊ 40% ಸಬ್ಸಿಡಿ ಇದೆ ಇದರಲ್ಲಿ. ಸೊ 18,000 ಕೋಟಿಲಿ 7,100 ಕೋಟಿ ಸಬ್ಸಿಡಿ ಆಗಿ ಕನ್ಸೆಷನರ್ ಕೊಡ್ಲಿಕ್ಕೆ ಮುಂದಾದ್ರು. ಅದಲ್ಲದೆ ಅದ್ರ ಜೊತೆಗೆ 2,000 ಕೋಟಿ ವೆಚ್ಚ ಇಟ್ಕೊಂಡು ಇವರು ಲ್ಯಾಂಡ್ ಅಕ್ವಿಸಿಷನ್ ಮಾಡ್ಕೊಂತೀವಿ ನಾವು. ಸರ್ಕಾರದ ಲ್ಯಾಂಡ್ ಅಲ್ವಾ, ಲಾಲ್ಬಾಗಲ್ಲಿ ಮಾಡ್ಕೊಂತೀವಿ, ಅಲ್ಲಿ ಮಾಡ್ಕೊಂತೀವಿ. ಸೊ 9,000 ಕೋಟಿ ನಾವು ಈ ಪ್ರಾಜೆಕ್ಟ್ ಬಂಡವಾಳ ಹಾಕ್ತಿವಿ. ಅದರಲ್ಲಿ ಒಂದು 7,000 ಕೋಟಿ ಡೈರೆಕ್ಟ್ ನಿನಗೆ ಕನ್ಸೆಷನರ್ಗೆ ಕಟ್ಲಿಕ್ಕೆ, ಇನ್ನೊಂದ್ 2,000 ನಿನಗೆ ಪೂರಕವಾಗಿ ನೆಲ, ಆಮೇಲೆ ಕನ್ಸ್ಟ್ರಕ್ಷನ್ ಆಕ್ಟಿವಿಟೀಸ್ಗೆ, ಸೈಟ್ಗಳು ಅವೆಲ್ಲ ಮಾಡೋದಕ್ಕೆ ಹೆಲ್ಪ್ ಮಾಡೋದಕ್ಕೆ ಒಂದ್ 2,000 ಕೋಟಿ ವೆಚ್ಚ, ಖರ್ಚು ವೆಚ್ಚ ನಾವು ವಹಿಸ್ತೀವಿ ಸರ್ಕಾರದಿಂದ ಅಂತ ಹೇಳಿದ್ರು. ಇದಕ್ಕೆ ಹಣ ಎಲ್ಲಿದೆ? ಹಣ ಇಲ್ಲ. ಅದಕ್ಕೆ BBMP ಅವರು ಹಡ್ಕೋ ಹತ್ರ 8.95% ಇಂಟ್ರೆಸ್ಟ್ ರೇಟ್ ಅಲ್ಲಿ ಹಣ ಹೂಡಿಕೆ ಮಾಡ್ತೀವಿ. ಸಾಲ ಅಂದ್ರೆ 9% ಬಡ್ಡಿ ಹಣದಲ್ಲಿ 9,000 ಕೋಟಿ ತಗೊಂಬಂದು ಖರ್ಚು ಮಾಡ್ಬೇಕು ಅಂತ. ಇಷ್ಟೆಲ್ಲ ಯಾತಕ್ ಸ್ವಾಮಿ ಮಾಡ್ತಾ ಇದ್ದೀರಾ? ಅದ್ರ ಪಕ್ಕ ಆಲ್ರೆಡಿ BMRC ಅವರು ರೆಡ್ ಲೈನ್ ಮಾಡ್ತೀವಿ ಅಂತ ಕೂತಿದ್ದಾರೆ. ಅದಕ್ಕೆ ರಸ್ತೆ ಎಲ್ಲಿಂದ ಎಲ್ಲಿಗೆ? ಇದು ಹೆಬ್ಬಾಳದಿಂದ ಸಿಲ್ಕ್ ಬೋರ್ಡ್ಗೆ. ಯಾವ ಮಾರ್ಗವಾಗಿ? ಹೆಬ್ಬಾಳದಿಂದ ಮೇಕ್ರಿ ಸರ್ಕಲ್ ಇಂದ ಪ್ಯಾಲೇಸ್ ಗ್ರೌಂಡ್ಸ್, ಅಲ್ಲಿಂದ ಫ್ರೀಡಂ ಪಾರ್ಕ್, ಅಲ್ಲಿಂದ ಲಾಲ್ ಬಾಗ್, ಆ ಕಡೆಯಿಂದ ಸಿಲ್ಕ್ ಬೋರ್ಡ್. ನೀವು ರೆಡ್ ಲೈನ್ ನೋಡಿ, ಎಕ್ಸಾಕ್ಟ್ ಪಕ್ಕನೇ ಇದೆ. ಸೊ ಒಂದೇ ಪ್ರಾಬ್ಲಮ್ಗೆ 2 ಸೊಲ್ಯೂಷನ್ ಬೇಕಾ? ಆಲ್ರೆಡಿ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಮೇಲೆ ಯಾವ ಭಾಗದಲ್ಲಿ ರೆಡ್ ಲೈನ್ ಮೆಟ್ರೋ ಹೋಗುತ್ತೆ ಅಂತ ಹೇಳ್ತಾ ಇದೀವೋ ಅದೇ ಅದ್ರ ಕೆಳಗಡೆ ಈ ಚಾನಲ್ ಇದೆ. ಅದೊಂದೇ ಅಲ್ಲ, ರೆಡ್ ಲೈನ್ ಸಹ ಸಿಟಿ ಸೆಂಟರ್ ನಲ್ಲಿ ಅಂಡರ್ ಗ್ರೌಂಡ್ ಇತ್ತು. ಆ ಪ್ರಶ್ನೆ ಕೇಳಿದಾಗ ಅವ್ರು ನಮ್ ಕೆಳಗೆ ಹೋಗ್ಲಿ,
ನಾವು 20 ಮೀಟರ್ ಕೆಳಗೆ ಹೋಗ್ತೀವಿ, ಅವ್ರು 40 ಮೀಟರ್ ಕೆಳಗಡೆ ಹೋಗ್ತೀವಿ. ಸೊ ಈ ರೀತಿ ಒಂಥರ ಲೀಗೋ ಅಲ್ಲಿ ಚಿಕ್ಕ ಮಕ್ಳು ಆಟ ಆಡ್ತಾರೆ ನೋಡಿ, ಆ ರೀತಿ ಪ್ಲಾನಿಂಗ್ ಮಾಡ್ಕೊಂತಾರೆ. ಫಸ್ಟ್ ಆಫ್ ಆಲ್ ಇದ್ರದ್ದು ಅವಶ್ಯಕತೆ ಇದೆ ಅವ್ರಿಗೆ ಇಲ್ಲೇ ಇಲ್ಲ. ಯಾಕಂತ ಹೇಳ್ತೀನಿ, ಇದುವರೆಗೂ ಬೆಂಗಳೂರಿನಲ್ಲಿ ಎಷ್ಟೋ ಜನರಿಗೆ ತಿಳಿದಿರೋದು ಏನ್ ಗೊತ್ತಾಯ್ತು, ನೆನ್ನೆ ನಿಮ್ ಎಕ್ಸ್ಪ್ಲೇನರ್ ನೋಡ್ತಾ ಇದ್ದೆ, ತುಂಬಾ ಒಂದು ಒಳ್ಳೆ ವಿಷಯ ತಿಳಿಸ್ರಿ. 100ರಲ್ಲಿ 80% ವೆಹಿಕಲ್ಸ್ ಇರೋದು ಬರೀ ಟೂ ವೀಲರ್. ಹೌದು, ಟೂ ವೀಲರ್. ಈ ಸುರಂಗ ಮಾರ್ಗದಲ್ಲಿ ಟೂ ವೀಲರ್ಗೆ ಜಾಗ ಇಲ್ಲ ಸ್ವಾಮಿ. ಇದು ಬೆಂಗಳೂರು ಮೈಸೂರು ಹೈವೇ, ಹೊಸ ಹೈವೇ ಇದ್ದ ಹಾಗೆ. ನೀವು ಟೂ ವೀಲರ್ ಒಳಗೆ ಎಂಟ್ರಿನೇ ಇಲ್ಲ, ಇಲ್ಲ ಆಟೋಗಳು ಇಲ್ಲ, ಟ್ರಾಕ್ಟರ್ಗಳು ಇಲ್ಲ, ಅಲ್ಲಿ ಬಸ್ಗಳಿದೆ, ಬರೇ ಕಾರ್. ಇಲ್ಲಿ ಬರೀ ಕಾರ್ ಅಂತೆ. ಅದು ಬಸ್ಗೆ ಅಡ್ಡಗೋಡ ಮೇಲೆ ದೀಪ ಇಟ್ಟಂಗೆ ಇಟ್ಟಿದ್ದಾರೆ. ಬಸ್ ಇದೆ ಅಂತಾನೆ ಒಂದಿನ ಅಮಾವಾಸ್ಯ ದಿನ, ಹುಣ್ಣಿಮೆ ದಿನ ಇಲ್ಲ ಅಂತ. ಆ ರೀತಿ ಇದು. ಈ ಲೆಕ್ಕಾಚಾರ ನೋಡ್ತಾ ಇದ್ರೆ ಬರೇ ಕಾರುಗಳಿಗೋಸ್ಕರ ಟ್ಯಾಕ್ಸ್ ಪೇಯರ್ ಹಣ 9,000 ಸಾಲ ಮಾಡಿ ಕೊಡ್ತೀನಿ ಬರ್ತೀರಾ ಅಂತ ಕೇಳಕ್ ಶುರು ಮಾಡ್ತಾರೆ. ಅದಕ್ಕೂ ಜನರು ಬರ್ಲಿಲ್ಲ. ಅದಕ್ಕೆ ಈ 5 ಕಡೆ ಎಲ್ಲೆಲ್ಲಿ ಅಗಿತಿರಲ್ಲ ಅಲ್ಲಿ ರಿಯಲ್ ಎಸ್ಟೇಟ್ ರೈಟ್ಸ್ ನಿಮ್ಗೆ ಕೊಟ್ಬಿಡ್ತೀನಿ, ನೀವೇ ಇಟ್ಕೊಳ್ಳಿ. ಅದ್ರ ಹಣ ಎಷ್ಟು ಸಂಪಾದನೆ ಅಂದ್ರೆ ಒಂದ್ ಕಡೆಯಿಂದ ಸುರಂಗ ಇನ್ನೊಂದ್ ಕಡೆಗೆ ಹೋಗುತ್ತೆ. ಅದು ಆ ಮಿಷಿನ್ ಇದೆಲ್ಲ, ಟನಲ್ ಬೋರಿಂಗ್ ಮಿಷಿನ್ ಅಂತಾರೆ. ಆ ಟನಲ್ ಬೋರಿಂಗ್ ಮಿಷಿನ್ ನ TBM 20 ಮೀಟರ್ ಕೆಳಗೆ ಇಳಿಸಬೇಕಾದಾಗ 5 ಕಡೆ ದೊಡ್ಡದಾಗಿ ಅಗಿತಾರೆ. ಇವರು 6 ಎಕರೆ ಜಾಗ ನೋಡ್ಕೊಂಡಿದ್ದಾರೆ, ಒಂದೊಂದ್ ಕಡೆ ಒಂದೊಂದ್ ಎಕರೆ ತರ. ಲಾಲ್ಬಾಗಲು ಇದಿದೆ ನೋಡಿ, ನಮ್ಮ ರಾಕ್ ಇದೆಲ್ಲ, ಆ ರಾಕ್ ಕೆಳಗಡೆ ಅಲ್ಲೆಲ್ಲ ಅಗದು ಬಿಟ್ರೆ, ಅಗದಾಗ TBM ಇಡ್ತಾರಲ್ಲ, ಅದನ್ನ ಮುಚ್ಚಬೇಕಾದ್ರೆ ಅದಕ್ಕೆ ಆ ಜಾಗ ಇವ್ರಿಗಾಗುತ್ತೆ. ಕನ್ಸೆಷನ್ ಪೀರಿಯಡ್ ತನಕ ಅವ್ರದೇ. ಅದರಲ್ಲಿ ಬರೋ ಹಣ ಇದೆ ನೋಡಿ, ಅದಕ್ಕೆ ಇವ್ರು ರಿಯಲ್ ಎಸ್ಟೇಟ್ ಹಣ. ಸುಬೇದಾರ್ ಛತ್ರಂ ಅಂದ್ರೆ ಏನು ರೇಸ್ ಕೋರ್ಸ್ ರೋಡ್ ಅಥವಾ ಫ್ರೀಡಂ ಪಾರ್ಕ್ ಹತ್ರ 1 ಎಕರೆ ಜಾಗ, ಅಲ್ಲೊಂದು ಎಕರೆ. ಅಲ್ಲಿ ಈಗ ಟನಲ್ ಅಂದ್ರೆ ಟನಲ್ ಇಳಿಸಾದ್ಮೇಲೆ ಅದನ್ನ ಎತ್ತಿ ಮತ್ತೆ ಅದನ್ನು ಮುಚ್ಚುತ್ತಾರೆ. ಮುಚ್ಚಿದಾಗ ಆ ಜಾಗ ಅಕ್ವೈರ್ ಮಾಡ್ಕೊಂಡಿರೋ ಜಾಗನ ಇಲ್ಲಿ ಇವರು ಅಂತಸ್ತುಗಳ ಕಟ್ಟಡ ಕಟ್ಟಬಹುದು. ಕಟ್ಟೋದೊಂದೇ ಅಲ್ಲ, ಈಗ ಈ ಕಟ್ಟಡ ಕಟ್ಟೋದಕ್ಕೆ 40% ಸಬ್ಸಿಡಿ ಸರ್ಕಾರ ಕೊಡ್ತಿದೆ. ಅವನು ಕಟ್ಟೋದು ಸರ್ಕಾರ ಹೇಳ್ತಾರೆ, ನಾನು 5 ಫ್ಲೋರ್ ಆರಂಭದಲ್ಲಿ ಟನಲ್ ಪ್ರಾಜೆಕ್ಟ್ ಜನರ ಸಾರಿಗೆ ದಟ್ಟಣೆ ಕಡಿಮೆ ಮಾಡೋದಕ್ಕಾದ್ರೂ, ತದನಂತರದಲ್ಲಿ ಇದು ರಿಯಲ್ ಎಸ್ಟೇಟ್ ಪ್ರಾಜೆಕ್ಟ್ ಇದೆ. ಹಾಗೆ ರಿಯಲ್ ಎಸ್ಟೇಟ್ ಪ್ರಾಜೆಕ್ಟ್ ಆಗೋಗಿದೆ. ಯಾಕೆಂತ ಹೇಳ್ತೀರಾ, ಇದು ಫಸ್ಟ್ ಆಫ್ ಆಲ್ ಈ ಟನಲ್ ನಲ್ಲಿ ಹೋಗೋದು ಬರೀ ಕಾರ್ಗಳು. ಇವ್ರ ಲೆಕ್ಕದ ಪ್ರಕಾರನೇ ಒಂದು ದಿನಕ್ಕೆ 1 ಲಕ್ಷ ಕಾರ್ ಹೋಗ್ಬೋದು. ಇವ್ರು ಕಟ್ಟೋ 5 ಕಡೆ ಜಾಗ ಇದೆ ನೋಡಿ, ಅದು ಮ್ಯಾಗ್ನೆಟ್ ತರ 1-2 ಲಕ್ಷ ಹೊಸ ಟ್ರಾಫಿಕ್ ಜನರೇಟ್ ಮಾಡುತ್ತೆ. ಸರ್ಫೇಸ್ ನಲ್ಲಿ ಇದು ವಿಶ್ವದಲ್ಲೇ ಮೊದಲ ನಗರ. ಟ್ರಾಫಿಕ್ ಜನರೇಷನ್ಗೋಸ್ಕರ ಸರ್ಕಾರ ಹಣ ಖರ್ಚು ಮಾಡ್ದಂಗ ಆಗತ್ತೆ. ಅಂದ್ರೆ ಈಗ ನೀವ್ ಹೇಳ್ತಿರೋದು ಈ ಪ್ರಾಜೆಕ್ಟ್ ಇಂದ ಜನರ ಹಿತ ಇದೆಯೋ ಇಲ್ವೋ ಅನ್ನುವಂತ ಪ್ರಶ್ನೆಗೆ ಝೀರೋ ಹಿತ ಅಲ್ಲ, ಇನ್ನು ಇದು ಇದೆ, ಪ್ರಾಬ್ಲಮ್ ಇದೆ ನಮ್ಗೆ. ನೀವ್ ಹೇಳಿದ್ದು ಇದು ಟ್ರಾಫಿಕ್ ಜನರೇಟಿಂಗ್ ಪ್ರಾಜೆಕ್ಟ್ ಅಂತಿಮವಾಗಿ ಮುಗಿಯೋಷ್ಟೊತ್ತಿಗೆ ಹೊಸ ಟ್ರಾಫಿಕ್ ನು ಕೆಲವೊಂದು ಜಾಗಗಳಲ್ಲಿ ಸೃಷ್ಟಿ ಮಾಡುತ್ತೆ. ಇದು ಖಂಡಿತವಾಗ್ಲಿ ನೀವು ರಿಯಲ್ ಎಸ್ಟೇಟ್ ಮಾಡೋದೇನು ಖಾಲಿ ನೊಣ ಹೊಡಿಯಕ ಇಲ್ಲ ತಾನೆ, ಜನರು ಬರ್ತಾರೆ, ಎಲ್ಲಿಂದ ಬರ್ತಾರೆ. ಬರೀ ಟನಲ್ ಒಂದೆಲ್ಲ ಬರೋದು, ಆ ಕಡೆಯಿಂದ ಎಲ್ಲ ಕಡೆಯಿಂದ ಬರ್ತಾರೆ. ಸೊ ಇವ್ರು 1 ಲಕ್ಷ ಟನಲ್ ಅಲ್ಲಿ ತಗೊಂಡ್ ಹೋಗ್ಬಿಟ್ಟು 2 ಲಕ್ಷ ಮೇಲೆ ಟ್ರಾಫಿಕ್ ಆಗ್ತಾರೆ. ಇದೆಂತ ವಿಪರ್ಯಾಸ ಇದು. ಸೊ ಇದು ಏತಿ ಅಂದ್ರೆ ಪ್ರೀತಿ ಅಂದಂಗ ಆಯ್ತು ಈ ಪ್ರಾಜೆಕ್ಟ್. ಸೊ ಅಲ್ಲಿಗೆ ಇದು ಕುಂಟ್ಕೊಂಡು ಆದ್ರೂ ಸರ್ಕಾರ ಯಾಕೆ ಇದನ್ನ ಮಾಡ್ಬೇಕು ಅಂತ ಆಸಕ್ತಿ ವಹಿಸಿ ಮಾಡ್ತಿದೆ ನಿಮ್ ಪ್ರಕಾರ? ಅದೇ ಹೇಳ್ತೀನಲ್ಲ, ಈಗ ಒಂದ್ಸಲಿ ನಾನ್ ಕಾಲಿಟ್ಬಿಟ್ಟಿದೀನಿ, ಈಗ ಹಿಂದೋಗ್ಬಿಟ್ರೆ ನನ್ಗೆ ಇದಾಗತ್ತೆ ಅಂತ ಒಂದು ತಾಳ್ಮೆ ಮಾತು ತಪ್ಪಬಾರದು. ಅದು ನಾನು ಹೇಳೋದಾಗಿಲ್ಲ ರವಿ, ಈ ಪ್ರಾಜೆಕ್ಟ್ ತುಂಬಾ ತಪ್ಪು ಅಂತ ಹೇಳೋದಕ್ಕೆ ಸರ್ಕಾರದ ಒಂದು ಅಂಗನೇ ಇದೆ, ಡೈರೆಕ್ಟರೇಟ್ ಆಫ್ ಅರ್ಬನ್ ಲ್ಯಾಂಡ್ ಟ್ರಾನ್ಸ್ಪೋರ್ಟ್ ಅಂತ. ಅವರು ರೈಟಿಂಗ್ ಅಲ್ಲಿ ಕೊಟ್ಟಿದ್ದಾರೆ ಏನಂತ, ಈ ಪ್ರಾಜೆಕ್ಟ್ ಸಮರ್ಪಕವಲ್ಲ, ಇದು ಬೆಂಗಳೂರಿನ ಕಾಂಪ್ರಹೆನ್ಸಿವ್ ಮೊಬಿಲಿಟಿ ಪ್ಲಾನಿನ ಒಂದು ಗೋಲ್ಸ್ಗೆ ಅಪೋಸಿಂಗ್ ಆಗಿದೆ, ವಿರೋಧವಾಗಿದೆ. ಆಮೇಲೆ ಇದು ಬೆಂಗಳೂರು ಕ್ಲೈಮೇಟ್ ಆಕ್ಷನ್ ಪ್ಲಾನ್ಗೆ ಕಂಪ್ಲೀಟ್ ವಿರೋಧವಾಗಿದೆ ಅಂತ ರೈಟಿಂಗ್ ಅಲ್ಲಿ ಕೊಟ್ಟಿದ್ದಾರೆ. ಇದನ್ನ ಓದಿ ಸಹ ನಾವು ಮಾಡೇ ಮಾಡ್ತೀವಿ ಅಂದ್ರೆ ಬೆಂಗಳೂರಿನ ಪರಿಸರಕ್ಕೆ, ಬೆಂಗಳೂರಿನ ಟ್ರಾಫಿಕ್ಗೆ, ಬೆಂಗಳೂರಿನ ಜನಕ್ಕೆ ಹಿತವಾಗಿಲ್ಲ. ಮತ್ತೆ ಇದು ಕೇವಲ ಕಾರುಗಳಲ್ಲಿರುವಂತವ್ರಿಗೆ ಮಾತ್ರ ಒಂದ್ ಕಡೆ ಇನ್ನೊಂದ್ ಕಡೆ ಕರ್ಕೊಂಡು ಹೋಗ್ಬಿಡುತ್ತೆ ಅನ್ನುವಂಥದ್ದು. ಅಂದ್ರೆ ಏರ್ಪೋರ್ಟ್ ಹೋಗುವಂತವ್ರಿಗೆ ಈಗ ಹೊಸದಾಗಿ ಬೇರೆ ಕಡೆ ಏರ್ಪೋರ್ಟ್ ಬಂದ್ರೆ ಆ ಒಂದು ಟ್ರಾಫಿಕ್ ಕಡಿಮೆ ಆಗಬಹುದು. ಅಂದ್ರೆ ನೀವು ಒಟ್ಟಾರೆ ಹೇಳ್ತಾ ಇರೋದು ಇವತ್ತಿನ ಸಂದರ್ಭಕ್ಕೆ ಆಸ್ ಎನ್ ಅರ್ಬನ್ ಟ್ರಾನ್ಸ್ಪೋರ್ಟ್ ಎಕ್ಸ್ಪರ್ಟ್ ನೀವು ಹೇಳ್ತಿರುವಂತದ್ದು ನಿಮ್ಮ ಹಿಂದಿನ ಎಲ್ಲ ಅನುಭವಗಳ ಆಧಾರದ ಮೇಲೆ ಇವತ್ತು ಏನು ನಾವು ಸಂಚಾರ ದಟ್ಟಣೆಯನ್ನ ಟ್ರಾಫಿಕ್ ಅನ್ನ ಬೆಂಗಳೂರಲ್ಲಿ ನೋಡ್ತಿದ್ದೀವಿ, ಇಟ್ ವೋಂಟ್ ಈಸ್ ದಟ್, ಇಟ್ ವೋಂಟ್ ಸಾಲ್ವ್ ದಟ್ ಪ್ರಾಬ್ಲಮ್. ಇಟ್ ವೋಂಟ್ ಸಾಲ್ವ್ ದಿ ಪ್ರಾಬ್ಲಮ್, ಇಟ್ ವಿಲ್ ಮೇಕ್ ದಿ ಪ್ರಾಬ್ಲಮ್ ವರ್ಸ್. ಅದಕ್ಕೆ ಒಂದೇ ಒಂದು ಉದಾಹರಣೆ ಕೊಡ್ತೀನಿ. ಮಾಲಾ ಫೇಶಿ ಅಂತ ಮಾಡಿದ್ರು, ಮಾಡಿದ ನಂತರ ಏನಾಯ್ತು, ಆ ಜಂಕ್ಷನ್ ಅಲ್ಲಿ ಸಹಕಾರ ನಗರದಲ್ಲಿ ಆ ಕಡೆ ಬಳ್ಳಾರಿ ರಸ್ತೆ
ಅದನ್ನ ಕೂಡ ಯೋಚನೆ ಮಾಡೋದಿಲ್ಲ. ಸೊ ಇದು ಟ್ರಾಫಿಕ್ ಇಂಪ್ಯಾಕ್ಟ್ ಅನಾಲಿಸಿಸ್ ಅಂತಾರೆ. ಯಾವುದೇ ಒಂದು ದೊಡ್ಡ ಕಮರ್ಷಿಯಲ್ ಡೆವಲಪ್ಮೆಂಟ್ ಮಾಡಿದ್ರೆ ಅದು ರೋಡ್ ನೆಟ್ವರ್ಕ್ ಮೇಲೆ ಯಾವ ರೀತಿ ಟ್ರಾಫಿಕ್ ಹೆಚ್ಚಳ ಮಾಡುತ್ತೆ, ಅದನ್ನ ರಿಪೇರಿ ಮಾಡೋದಕ್ಕೆ ಏನೆಲ್ಲ ಮಾಡಿಫಿಕೇಶನ್ಸ್ ಮಾಡಬೇಕು, ಆ ಮಾಡಿಫಿಕೇಶನ್ ಖರ್ಚು ಕೂಡ ಡೆವಲಪರ್ ಮೇಲೆ ಹಾಕ್ತಾರೆ ಡೆವಲಪ್ಡ್ ಕಂಟ್ರೀಸ್ ನಲ್ಲಿ. ಅದಕ್ಕೆ ಪ್ಲಾನಿಂಗ್ ಅಪ್ರೂವಲ್ ನಲ್ಲಿ ಕಂಡೀಷನ್ ಹಾಕ್ತಾರೆ. ಇಲ್ಲ ಅದೆಲ್ಲ ಏನೂ ಇಲ್ಲ, ಅವನ್ ಕಟ್ಬಿಟ್ಟ ಅವನ್ ಟ್ರಾಫಿಕ್ ಬಂದಿದ್ದ ನಾವು ಪಬ್ಲಿಕ್ ಟ್ಯಾಕ್ಸ್ ಪೇಯರ್ ಮನಿಯಲ್ಲಿ ನಾವು ಅದನ್ನು ನಿಭಾಯಿಸಬೇಕು. ಸೊ ಈ ಪ್ರಾಜೆಕ್ಟ್ ಇದು ಮಾಡಬೇಕು ಅಂತ ಬಂದಾಗ ವಿರೋಧ ವ್ಯಕ್ತವಾಯ್ತಲ್ವಾ ಕೆಲ ವರ್ಗಗಳಿಂದ? ಯಾವ ರೀತಿಲಿ, ಯಾವ ಕಾರಣಕ್ಕಾಗಿ ನೀವು ಹೇಳ್ತಿರೋ ಕಾರಣಕ್ಕಾಗಿ? ಯಾಕಂದ್ರೆ ಇದರಲ್ಲಿ ರವಿ ನೀವು ಇಷ್ಟೆಲ್ಲ ಇದು ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರಿ, ಇದ್ರಲ್ಲಿ ಒಂದು ನೀವು ಮರ್ತ್ ಬಿಟ್ರಿ ಏನ್ ಗೊತ್ತಾ, ನಮ್ ರೆಡ್ ಲೈನ್ ಮುಗ್ದೈತಲ್ಲ. ನೀವು ಬೆಂಗಳೂರು ಮೆಟ್ರೋ ನೆಟ್ವರ್ಕ್ ನೋಡಿದ್ರೆ ಆರ್ಟರಿ ರೆಡ್ ಲೈನ್, ನೀವು ರೆಡ್ ಲೈನ್ ಕಿತ್ಬಿಟ್ರೆ ನಿಮಗೆ ಒಂದ್ ಕಡೆಯಿಂದ ಒಂದ್ ಕಡೆ ಹೋಗೋದಕ್ಕೆ ಮೆಟ್ರೋ ಅನುಕೂಲನೇ ಆಗೋದಿಲ್ವಲ್ಲ. ಇವತ್ತು ನೀವು ಮೆಟ್ರೋ ಬರೀ 2 ಲೈನ್ ಇದೆ, ಯಾವುದು ನಮ್ಮ ಗ್ರೀನ್ ಲೈನ್, ಪರ್ಪಲ್ ಲೈನ್. ಈ 2 ಲೈನ್ ಮಲ್ಟಿಪ್ಲೈಯರ್ ಎಫೆಕ್ಟ್ ಆಗುತ್ತೆ ನೆಟ್ವರ್ಕ್ ಇದ್ದಿದ್ರೆ. ಹೌದು, ಆ ಮಲ್ಟಿಪ್ಲೈಯರ್ ಎಫೆಕ್ಟ್ ಹೋಗೋಯ್ತಂದ್ರೆ ಇದು ಏನಾಯ್ತಿದ್ದು, ನೆಟ್ವರ್ಕ್ ಮೆಟ್ರೋ ಉಪಯುಕ್ತತೆ ಹೊಟ್ಟೋಯ್ತಲ್ವಾ. ಸೊ ನಿಮ್ಗೆ ಇದು ಆಪರ್ಚುನಿಟಿ ಕಾಸ್ಟ್ ಅಂತಾರಲ್ಲ ಎಕನಾಮಿಕ್ಸ್ ಅಲ್ಲಿ, the opportunity cost of this tunnel road is public transportation's viability itself. ಅಷ್ಟು ದೊಡ್ಡ ಏನಂತಾರೆ encourages private ownership of cars. At the same time it doesn't encourage public transport. Absolutely, it in fact encourages car dependency. And now you come to the price. Who will pay 330 rupees? ಅಂದ್ರೆ 1 ಕಿಲೋಮೀಟರ್ಗೆ 20 ರೂಪಾಯಿ ಇಟ್ಟಿದ್ದಾರೆ. 35 ರೂಪಾಯಿ ತನಕ ಇದೆ, 20 35 ರೂಪೀಸ್ ಅಂತ ಪ್ರತಿ ವರ್ಷ ಮಾಡ್ತಾ ಇದಾರಲ್ಲ ನಂದಿ ಎಕ್ಸ್ಪ್ರೆಸ್ ವೇ, ಅದೇ ರೀತಿ. ಸೊ ಈಗ ಸಿಲ್ಕ್ ಬೋರ್ಡ್ ಇಂದ ಹೆಬ್ಬಾಳಕ್ ಬಂದು ಆ ಭಾಗದಲ್ಲಿ ಕೆಲಸ ಮುಗಿಸ್ಕೊಂಡು ಮತ್ತೆ ವಾಪಸ್ ಸಿಲ್ಕ್ ಬೋರ್ಡ್ ಕಡೆ, ಬೊಮ್ಮನಹಳ್ಳಿ ಕಡೆ, ಎಲೆಕ್ಟ್ರಿಸಿಟಿ ಕಡೆ ಬರ್ಬೇಕು ಅಂದ್ರೆ 600 ರೂಪಾಯಿ ಆರಂಭದಲ್ಲಿ. ಅದು ವರ್ಷಕ್ಕೂ ಜಾಸ್ತಿ ಆಗ್ಬಹುದು, 2 ವರ್ಷಕ್ಕೂ ಜಾಸ್ತಿ ಆಗ್ಬೋದು, ಎಷ್ಟು ಬೇಕಾದ್ರೂ ಆಗ್ಬೋದು. ಆದ್ರೆ ಆರಂಭದಲ್ಲಿಯೇ ಇವ್ರು ಹೇಳ್ತಿರೋದು. ಆಮೇಲೆ ಇದು 300 ರೂಪಾಯಿ 30 ರೂಪಾಯಿ 20 ರೂಪಾಯಿ ಇಡಬೇಕು ಅಂತಲೂ ಇಲ್ಲ, ಯಾಕಂದ್ರೆ ಮುಗಿಸೋ ಅಷ್ಟೊತ್ತಿಗೆ ಬೇರೆ ಕಾಸ್ಟ್ ಅದು ಇದು ಹೇಳಿ ಅವರು ಜಸ್ಟಿಫೈ ಮಾಡ್ಕೊಂಡು 25 ಇಡ್ಬೋದು, 30 ಇಡ್ಬೋದು. ಬಟ್ ಈವನ್ ಅಟ್ 20 ರೂಪೀಸ್ ಒಂದು ಪ್ರಶ್ನೆ ಹೇಳ್ತೀನಿ. ಅವ್ರು ಹೇಳ್ತಾ ಇರೋದು 19 ರೂಪಾಯಿ ಇವತ್ತಿನ ಬೆಲೆಯಲ್ಲಿ. ಹೌದು, ಇವತ್ತಿನ ಬೆಲೆನಲ್ಲಿ ಆಲ್ರೆಡಿ ನಂದಿ ಎಕ್ಸ್ಪ್ರೆಸ್ ವೇ ಕಾಸ್ಟ್ಲಿ ಅಂತ ಇದೀವಿ. ಅವ್ರು 10 ರೂಪಾಯಿ ಇದ್ರೇನೆ ಅದ್ರ ಡಬಲ್ ಇರುತ್ತೆ. ಸೊ ಇದ್ರಲ್ಲಿ ಇದು ಯಾವಾಗ ನಾನು ಇನ್ನಷ್ಟು ಅಂದ್ರೆ ನಾವ್ ಮಾತಾಡಿದ್ದೆ ಅವರು ಹೇಳ್ತಾರೆ, ಅಲ್ಲ ಸ್ವಾಮಿ ನೀವು 20 ರೂಪಾಯಿ ಇಟ್ಟು ಒಂದ್ ಕಾರು ಬರೋಲ್ಲ, ನೀವು ಟ್ರಾಫಿಕ್ ಪ್ರೊಜೆಕ್ಷನ್ಸ್ ನೀವು ಹಾಕಿರೋದು ಜಾಸ್ತಿ ಆಗುತ್ತೆ, ಜಾಸ್ತಿ ಹಾಕೊಂಡ್ಬಿಟ್ಟಿದ್ದೀರಾ, ನಮ್ಗೆ ಕಾಸು ಬರೋದೇ ಇಲ್ವಲ್ಲ. ವೀಕ್ಷಕರೇ, ಇದು ಮೊದಲ ಎಪಿಸೋಡು. ಈ ಕಾರ್ಯಕ್ರಮದಲ್ಲಿ ನಾವು ಏನು 16 ಕಿಲೋಮೀಟರ್ಗಳ ಟನಲ್ ಏನ್ ಬರ್ತಾ ಇದೆ ಅದರ ಹಿನ್ನೆಲೆ ಮತ್ತೆ ಅದರಲ್ಲಿ ಯಾವೆಲ್ಲ ರೀತಿಯಲ್ಲಿ ಕೆಲವು ತಪ್ಪುಗಳಾಗಿದೆ ಅನ್ನೋದ್ರ ಬಗ್ಗೆ ನಮ್ಮ ಅರ್ಬನ್ ಟ್ರಾನ್ಸ್ಪೋರ್ಟ್ ಎಕ್ಸ್ಪರ್ಟ್ ಆಗಿರುವಂತಹ ಸತ್ಯ ಅವರು ಒಂದಷ್ಟು ವಿಚಾರಗಳನ್ನ ಹೇಳಿದ್ದಾರೆ. ಮುಂದಿನ ಭಾಗದಲ್ಲಿ ಈಗ ಈ ಟನಲ್ ಪ್ರಾಜೆಕ್ಟ್ ನ ಯಾರು ತಗೊಂಡಿದ್ದಾರೆ, ಅವರು ಎಷ್ಟು ಕೋಟಿಗೆ ತಗೊಂಡಿದ್ದಾರೆ, ಅವರ ಹಿನ್ನೆಲೆ ಏನು, ಮತ್ತೆ ಈ ಸಂದರ್ಭದಲ್ಲಿ ಈ ವಿರೋಧ ಯಾವುದು ನಾಗರಿಕ ಸಮಾಜದಿಂದ ಯಾವ ತರಹದ ವಿರೋಧ ಬರ್ತಾ ಇದೆ, ಇವೆಲ್ಲದರ ವಿಚಾರವಾಗಿ ಮಾತಾಡೋಣ. ಇದು ನಿಮ್ಮ ನಗರ, ಜವಾಬ್ದಾರಿ ವಹಿಸ್ಕೋಬೇಕು, ನೋಡ್ಲೇಬೇಕು ನೀವು. ಯಾಕೆಂದ್ರೆ ಯಾವುದೇ ಒಂದು ನಿರ್ಣಯ ಸರ್ಕಾರ ತಗೋಬೇಕಂದ್ರೆ ಇಟ್ ಹ್ಯಾಸ್ ಟು ಟೇಕ್ ಕನ್ಸೆಂಟ್ ಆಫ್ ದಿ ಗವರ್ನ್ಡ್ ಅಂತ ಹೇಳ್ತಾರೆ. ಈಗ ನಿಮ್ಮ ಪರವಾಗಿ ಸರ್ಕಾರ ಒಂದು 9,000 ಕೋಟಿ ಸಾಲ ಮಾಡಿ ಕೊಟ್ಟು ಮತ್ತೆ 30,000 ಕೋಟಿ ಬೆಲೆ ಬಾಳೋ 6 ಎಕರೆ ನೆಲ ನಾವು ಫ್ರೀಯಾಗಿ 40 ವರ್ಷದ ತನಕ ಲೀಸ್ ತರ ಕನ್ಸೆಷನ್ ಕೊಟ್ಟು ಅದರಲ್ಲಿ ಅವನು ಸಂಪಾದನೆ ಮಾಡೋ ಹಣದಲ್ಲಿ 1 ಪೈಸಾ ಕೂಡ ನನಗೆ ಬೇಡ, ನೀನೇ ಇಟ್ಕೋ ಅಂತ ಹೇಳ್ತಾರೋ ಒಂದು ವರ್ಸ್ಟ್ ಸ್ಕೀಮ್ ಇದು. ಟ್ರಾಫಿಕ್ ಇಂಪ್ರೂವ್ ಆಗೋದು ಹಾಳಾಗೋಯ್ತು, ಟ್ರಾಫಿಕ್ ವರ್ಸ್ ಆಗತ್ತೆ, ಮತ್ತೆ ನಮ್ಗೆ ಬೇಕಾಗಿರೋ ನಮ್ಮ ಮೆಟ್ರೋ ಸಹ ಹಾಳಾಗತ್ತೆ. ಸೊ ದಯವಿಟ್ಟು ಕೂಲಂಕುಷವಾಗಿ ಈ ಪ್ರಾಜೆಕ್ಟ್ ಬಗ್ಗೆ ಅರ್ಥ ಮಾಡ್ಕೊಳ್ಳಿ, ಮತ್ತೆ ಅದರ ಬಗ್ಗೆ ಪ್ರಶ್ನೆಗಳನ್ನ ದಿ ಫೈಲ್ ಟಾಕ್ ನ ಮುಂದುವರೆದ ಎಪಿಸೋಡ್ ನಲ್ಲಿ ಇಷ್ಟೆಲ್ಲ ವಿಚಾರಗಳು ಬರಲಿದೆ. ದಯವಿಟ್ಟು ಅದನ್ನು ಸಹ ತಪ್ಪದೆ ನೋಡಿ. ಥ್ಯಾಂಕ್ ಯು. ಇವತ್ತು ನಾನು ನಿಮ್ಮಲ್ಲಿ ಒಂದು ಮನವಿ ಮಾಡ್ತಾ ಇದ್ದೀನಿ. ದಿ ಫೈಲ್ ಕಳೆದ 3 ವರ್ಷಗಳಿಂದ ಯಾರ ಮುಲಾಜಿಗೂ ಒಳಗಾಗದೆ ನಿಷ್ಪಕ್ಷಪಾತವಾಗಿ ತನಿಖಾ ವರದಿಗಳನ್ನ ನಿಮ್ಮ ಮುಂದೆ ಇಡ್ತಾ ಇದೆ. ಕೋವಿಡ್ ಹಗರಣ ಆಗಿರಬಹುದು, ಶಿಕ್ಷಕರ ನೇಮಕಾತಿಯಲ್ಲಿನ ಅಕ್ರಮವಾಗಿರ್ಬೋದು, ಸರ್ಕಾರದ ಹಲವಾರು ಭ್ರಷ್ಟಾಚಾರಗಳನ್ನ ದಾಖಲೆ ಸಮೇತ ಬಯಲು ಮಾಡ್ತಾ ಇದೆ. ನಮ್ಮ ಈ ವರದಿಗಳನ್ನ ಆಧರಿಸಿ ತನಿಖಾ ಆಯೋಗಗಳು ರಚನೆ ಆಗಿದೆ. ನಮ್ಮ ಸಂಸ್ಥೆ ಹೀಗೆ ನಿರಂತರವಾಗಿ ನಿರ್ಭೀತಿಯಿಂದ ಸ್ವತಂತ್ರವಾಗಿ ಮುಂದುವರಿಯೋದಕ್ಕೆ ನಿಮ್ಮ ಸಹಾಯ ಅತ್ಯಗತ್ಯ. ಹಾಗಾಗಿ ನನ್ನ ಮನವಿ, ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿರುವಂತಹ ಲಿಂಕ್ ಬಳಸಿ ಅಥವಾ ಈ ವಿಡಿಯೋದಲ್ಲಿ QR ಕೋಡ್ ನ ಸ್ಕ್ಯಾನ್ ಮಾಡಿ ನಿಮ್ಮ ಕೈಲಾದಷ್ಟು ಹಣ ಡೊನೇಟ್ ಮಾಡಿ. ಈ ಮೂಲಕ ಸ್ವತಂತ್ರ ಪತ್ರಿಕೋದ್ಯಮವನ್ನ ಬೆಂಬಲಿಸಿ. ನಮಸ್ಕಾರ.